ಹಾಯ್ ನಮಸ್ಕಾರ ಎಲ್ರಿಗೂ. ದಿನನಿತ್ಯ ವ್ಲಾಗ್ಗೆ ಸ್ವಾಗತ. ಇವತ್ತು ಬೆಳಗ್ಗೆ ಅಲಾರಾಮ್ 3 ಸತಿ ರಿಂಗ್ ಆಗಿದೆ. ಸೊ 4ನೇ ಸತಿಗೆ ಎದ್ದಿದ್ದೀನಿ. ತುಂಬಾ ಲೇಜಿ ಫೀಲ್ ಆಗ್ತಿತ್ತು. ಸೊ ಹಂಗಾಗಿ ಮೈಂಡ್ಗೆ ರಿಫ್ರೆಶ್ಮೆಂಟ್ ಮಾಡೋಣ ಅಂತ ಕಾಫಿ ಕುಡಿಯೋಣ ಅಂತ ಬ್ಲ್ಯಾಕ್ ಕಾಫಿ ಮಾಡ್ಕೊಂಡೆ. ಸಿಪ್ ಬೈ ಸಿಪ್ ಕುಡ್ದೆ. ಅದು ದ ಬೆಸ್ಟ್ ಪಾರ್ಟ್ ಇವತ್ತಿನ ದಿನ ಅಂತ ಹೇಳ್ಬೋದು. ಇವತ್ತಿನ ದಿನ ನಾರ್ಮಲ್ ಆಗೇ ಇತ್ತು, ಅಂತ ಏನಿರ್ಲಿಲ್ಲ. ಕೆಲಸ, ಜಿಮ್, ಸೊ ಟೋಟಲಿ ನಾರ್ಮಲ್ ಡೇ ಆಗಿತ್ತು. ಅಂಡ್ ಜಿಮ್ಮಿಗೆ ಹೋಗಕ್ಕೆ ಗೆಟ್ ರೆಡಿ ಮಾಡೋಣ ಅಂತ ಗೆಟ್ ರೆಡಿ ಆದೆ. ನೀಟಾಗಿರೋ ಡ್ರೆಸ್ ಆದ್ರೆ ಸಾಕು ಅಂತ ತುಂಬಾ ಸಿಂಪಲ್ ಡ್ರೆಸ್ ಹಾಕೊಂಡೆ. ಫಸ್ಟ್ಲಿ ಯಾಕೋ ಜಿಮ್ಮಿಗೆ ಹೋದು ಬೇಡ ಅನ್ಸ್ತಿತ್ತು ನನಗೆ. ಸ್ಟ್ರೆಂತ್ನಿಂಗ್ ಆದ್ರೂ ಮಾಡ್ಕೊಂಡ್ ಬರೋಣ ಅಂತ ಸ್ಟ್ರೆಂತ್ನಿಂಗ್ ಮಾಡ್ಕೊಂಡು ಬಂದೆ. ಸರಿ ಆಫೀಸ್ಗೆ ಹೋಗೋಣ ಅಂತ ಬಂದು ಸ್ವಲ್ಪ ಪ್ರೋಟೀನ್ ತಗೊಂಡು ಎಗ್ ತಿಂದು ಆಫೀಸ್ಗೆ ಹೊರಟೆ. 2 ಅವರ್ ಕೆಲಸ ಮಾಡಿದೆ ಅಷ್ಟೇ. ಗ್ರೈಂಡ್ ಯಾಕೋ ಫುಲ್ ಟಯರ್ಡ್ ಅನ್ಸ್ತಿತ್ತು. ಸೊ ಮತ್ತೆ ಕಾಫಿಗೆ ಹೋದೆ. ಕಾಫಿ ಕುಡ್ಕೊಂಡು ಬಂದ ಮೇಲೆ ಕೆಲಸ ಮಾಡಕ್ ಮೂಡಿರ್ಲಿಲ್ಲ. ಸ್ವಲ್ಪ ನಾನು ಡೆಸ್ಕ್ ಕ್ಲೀನ್ ಮಾಡ್ಕೊಳ್ಳೋಣ. ಸೊ ಇವಾಗ ಏನಾದ್ರು ಒಂದು ಚೇಂಜಸ್ ಬರುತ್ತೆ ಅಂತ ಡೆಸ್ಕ್ ಕ್ಲೀನ್ ಮಾಡ್ಕೊಂಡು ಫುಲ್ ರೆಡಿ ಆದೆ. ವರ್ಕ್ ಮಾಡಿದೆ. ಸೊ ಮತ್ತೆ ಅದಾದ್ಮೇಲೆ ಟೈಮ್ ಆಯ್ತು ಊಟಕ್ಕೆ. ಊಟ ಮುಗಿಸಿ ಸ್ವಲ್ಪ ವಾಕ್ ಅಂತ ಅಲ್ಲೇ ವಾಕ್ ಮಾಡಿ ಆಫೀಸ್ ಹತ್ರ 1 ನಿಮಿಷ ಸ್ವಲ್ಪ ವಾಕ್ ಮಾಡಿ ಮತ್ತೆ ಹೋದೆ ಬ್ಯಾಕ್ ಟು ಡೆಸ್ಕ್. ಅದಾದ್ಮೇಲೆ ನನ್ಗೆ ಅನ್ಸಿತ್ತು, ಒಂದೇ ಕಡೆ ಕುತ್ಕೊಂಡು ಕಂಟಿನ್ಯೂಸ್ 5 hours ವರ್ಕ್ ಮಾಡಕ್ಕಾಗಲ್ಲ, ಒಂದು ಬ್ರೇಕ್ ತಗೊಳ್ಳೇಬೇಕು. ಸೊ ಒಂದು ಲಾಂಗ್ ಬ್ರೇಕ್ ತಗೊಂಡೆ. ಆಮೇಲೆ ಏನಾದ್ರೂ ಪ್ರತಿನಿತ್ಯ ಲೈಫಲ್ಲಿ ಚೇಂಜ್ ಇರ್ಬೇಕು ಅನ್ಸುತ್ತೆ ನೋಡಿ. ಅಂಡ್ ಪ್ರತಿನಿತ್ಯ ನಾವು ಡ್ರೆಸ್ಸಿಂಗ್ ಚೇಂಜ್ ಮಾಡ್ಕೋತೀವೋ ಹಂಗೆ ಆಫೀಸರ್ ಚೇಂಜ್ ಆಗ್ತಾ ಇರ್ಬೇಕು. ನಾವು ಮಾಡೋ ವರ್ಕ್ ಚೇಂಜ್ ಇರ್ತಿರ್ಬೇಕು. ಮಾಡಿದ್ದೇ ಮಾಡ್ಕೊಂಡು ಸೊ ಬೋರಿಂಗ್. ಸೊ ಇದಾಗಿತ್ತು ಇವತ್ತಿನ ನನ್ನ ದಿನ. ಸೊ ಅದಾದ್ಮೇಲೆ ಜಾಬ್ ಮುಗಿಸ್ಕೊಂಡ್ ಮನೆಗ್ ಬಂದೆ. ಅಮ್ಮ ಅಡ್ಗೆ ಮಾಡಿದ್ರು, ಹೊಟ್ಟೆ ತುಂಬಾ ಊಟ ಮಾಡಿದ್ರು. ಜೊತೆಗೆ ಎಗ್ ವೈಟ್ಸ್, ಎಗ್ ಸೌತೆಕಾಯಿ ತಿಂದು ಡೇ ಕಂಪ್ಲೀಟ್ ಆಯ್ತು. ಸೊ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಇವಾಗ ಟೈಮ್ ಬಂದು 8 o'clock. ಸೊ ಇವತ್ತು ಟೋಟಲಿ ನಾರ್ಮಲ್ ದಿನ, ಲೇಜಿ ಡೇ ಆಗಿತ್ತು. ಸೊ ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಯಾರ್ಯಾರು ನನ್ನ ಚಾನೆಲ್ ನೋಡ್ತಿದ್ದೀರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ನನ್ನ ವಿಡಿಯೋ ಯಾವುದು ಮಿಸ್ ಆಗ್ಬಾರ್ದು. ಸೊ ಮತ್ತೆ ಸಿಗುವ ನೆಕ್ಸ್ಟ್ ಬ್ಲಾಗ್ ಅಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.